ರಸ್ತೆ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಸುಮಾರು ಒಂದು 30 ಕೋಟಿ ವೆಚ್ಚದಲ್ಲಿ. ಹೌಸಿಂಗ್ ಬೋರ್ಡಿಂದನೂ ಕೂಡ ದುಡ್ಡು ಕೊಟ್ಟಿದ್ದಾರೆ, PWD ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಈ CSR ಫಂಡಲ್ಲಿ ಕುಡಿಯೋ ನೀರಿನ ಕಟ್ಟಿಗೆಗಳು, ಆಮೇಲೆ ಐಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ಸರ್, ನೀವೊಂದು ಕಡೆ ಅಭಿವೃದ್ಧಿ ಮಾಡ್ತಾರೆ, ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂತ. ಒಂದು ಚರಂಡಿ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಶಾಸಕರು. ನಾನು ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ, ಅದೇನಾದ್ರು ವಿಚಾರಗಳಿದ್ದರೆ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರನ್ನ, ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ. ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಬಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರ ಕೇಂದ್ರದಲ್ಲಿ ಅವರು ಅಭಿವೃದ್ಧಿ ಮಾಡಲಿ. ಸಚಿವರಿಗೆ ಗೌರವ ಕೊಡ್ತಿಲ್ಲ ಅಂತೇಳಿ ಸಚಿವರುಗಳು ಕೆಲವರಿಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಒಬ್ಬರು ಶಾಸಕರು ಮಾತಾಡ್ತಾ ಇದ್ದಾರೆ ಸರ್, ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಭಿವೃದ್ಧಿ ಮಾಡೋಕ್ಕೆ, ಕೇಂದ್ರ ಕೇಳಬೇಕು ಅಂತ ಹೇಳಿದ್ದಾರೆ ಸರ್. ಅಲ್ಲ, ಕೇಂದ್ರದವರು ಕೊಡಬೇಕಾದಂಥದ್ದನ್ನು ಕೊಡ್ತಾ ಇಲ್ಲ, ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅರ್ಥ. ಅಂದರೆ ಹಣ ಇದೆ ಅಂತೇಳಿ ಸರ್ಕಾರ, ನಮ್ಮ ಹತ್ರನೂ ಹಣ ಇದೆ, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆಯಿಂದನೂ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಸರ್, ರಾಜು ಕಾಗೆ ಅವರು ಹೇಳ್ತಾರೆ ಅನುದಾನ ವಿಚಾರದಲ್ಲಿ, ವಿಶೇಷ ಅನುದಾನ ವಿಚಾರದಲ್ಲಿ ಸಿಗ್ತಾ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗದಾಗ ಮನಸ್ಸಿಗೆ ಬೇಸರ ಆಗ್ತದೆ. ಮನಸ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದನ್ನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ MLA ಆಯ್ತಾನೆ, ಎಲೆಕ್ಷನ್ ಮಾಡ್ತಾರೆ, ಇನ್ನೊಬ್ಬ MLA ಆಯ್ತಾನೆ, ಅದು ಸಮಸ್ಯೆ ಬಗೆಹರಿತದ? ನಮಗೆ ಜನ ಆಶೀರ್ವಾದ ಮಾಡೋರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡೋದು. ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಅಂತ ಹಣ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು 25 ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 25 ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ. ನನಗೆ DK ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದಗಳಿಂದ ಸ್ವಲ್ಪ ತೃಪ್ತಿ. ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂತ ಆಗಲ್ಲ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದ, ನಾನು ಹೇಳೋಕ್ಕಾಗಲ್ಲ. DK ಸುರೇಶ್ ಅವ್ರನ್ನ ED ಅವ್ರು ಏನಾದ್ರು ಟಾರ್ಗೆಟ್ ಮಾಡಿದ್ದಾರೆ ಸರ್? ED ಅವ್ರನ್ನ ನಮ್ಮನ್ನ BJP ಅವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ? ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದೇನು ಹೊಸ ವಿಚಾರ ಆದರೆ ಕೇಳಪ್ಪ. ನಮ್ಮನ್ನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು, ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಎಲ್ಲ ನಮ್ಮನ್ನು ಅಣಿತಕ್ಕಂಥ ಕೆಲಸ BJP ಅವರು. ED ಅನ್ಬೇಡಿ ನೀವು, BJP ಅವರು ED ವಿಚಾರಣೆ ಮಾಡ್ತಾವ್ರಲ್ಲ ಅಂತ ಹೇಳಿ. ನೀವು BJP ಅವ್ರು ಮಾಡ್ತಾ ಇರೋದು, ED ಅವರೆಲ್ಲ ವಿಚಾರಣೆ ಮಾಡ್ತಾ ಇರೋದು. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ರೆ CM DCM ಅಧಿಕಾರ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಹೋಗಿ CM ಪಾಪ ಅವ್ರದ್ದು ಪಾಪ ಕನ್ಸು ಕಾಣ್ತಾವ್ರೆ. ನನಗೇನಾದ್ರು ಅವಕಾಶ ಸಿಗ್ತದೇನೋ ಅಂತ. ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. 5 ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತದಲ್ವ, ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಅಥವಾ ಯಾರು ಕೊಡ್ತಾರೋ BJP ಅವ್ರು ಮಾಡ್ಕೊತಾರ, ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಗೊತ್ತಿಲ್ಲ ನಮಗೆ, ಅವ್ರು ಮಾಡ್ಕೊಳ್ಳಿ ಅವಾಗ ತೀರ್ಮಾನ ಮಾಡೋದು. ಈಗ ನಮಗೆ ತೀರ್ಮಾನ ಮಾಡೋರು 5 ವರ್ಷ ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ಜಮೀರ್ ಅಹಮದ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆನ ಕೊಟ್ಟು ಅಂದರೆ ತನಿಖೆನ ಎದುರಿಸಬೇಕು ಅಂತೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇರೋಂಥದ್ದು ಸರ್. ಬೇಳೂರು ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ, ಒಬ್ಬರದೊಂದು ಅಭಿಪ್ರಾಯ ಇರ್ತದೆ, ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಸರ್, ವಿರೋಧ ಪಕ್ಷದವರು ಸಹಜವಾಗಿ ಹೇಳ್ತಾರೆ ರಾಜೀನಾಮೆನ, ಆದರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಅಂತ. ಅದನ್ನ ಅವ್ರನ್ನ ಕೇಳ್ಬೇಕು ನೀವು, ನಮಗೆ ಗೊತ್ತಿಲ್ಲ. ಅದೇನು ಅವರ ಒಳಮರ್ಮ ಏನೈತೆ ಅಂತ ನನಗೆ ಗೊತ್ತಿಲ್ಲ. ಜಮೀರ್ ಇಲಾಖೆಯಲ್ಲಿ ಆ ಥರ ಏನೂ ಆಗಿಲ್ಲ. ನಮ್ಮ ತಾಲೂಕಿಗೂ ಕೂಡ ಗ್ರ್ಯಾಂಟ್ ಕೊಟ್ಟವ್ರೆ. ನಮ್ಮ ತಾಲೂಕಿನಲ್ಲೂ ಕೂಡ ಆ ಥರ ಯಾರು ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರು ಮಾಡಿಲ್ಲ. 260 ಕೋಟಿ ಸಂಪುಟದ ಅನುಮೋದನೆಯಲ್ಲೇ ರಿಲೀಸ್ ಮಾಡಿ ಬಿಡುಗಡೆ ಆಗಿದೆ ಮೈನಾರಿಟಿ. ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಐತೆ, ಮಂತ್ರಿ ಅವರೇ, ಮುಖ್ಯಮಂತ್ರಿ ಅವರೇ, ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮಾಗಡಿ ಏನಂತ 30 ಅಂತ ಸರ್, ಏನಂತ ಹೇಳ್ಬೇಕು? ಬ್ಯಾಂಕ್ ಹಗರಣ ಅಲ್ಲ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅದೇನೋ ಇನ್ನು ಫಾರೆಸ್ಟ್ ಜಾಗನ ಒತ್ತುವರಿ ಮಾಡ್ಕೊಂಬಿಟ್ಟು ಅವ್ರು 25 ಕೋಟಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ, ಇದನ್ನು ಕರ್ಮಕಾಂಡನ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಮನವಿ ಮಾಡ್ತೀನಿ, 3 ದಿವಸದಲ್ಲಿ ಅವರು ಬಿಡುಗಡೆ ಮಾಡಬೇಕು. ಅದು ತಪ್ಪಾಗಿದ್ದರೆ ನನ್ನನ್ನು ಜೈಲಿಗೆ ಹಾಕ್ಸ್ಬೇಕು, ತಪ್ಪಾಗದೇ ಇದ್ದರೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೇ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾನು SP ಅವರಿಗೆ ಮತ್ತು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ಮನೆ ಒಬ್ಬ ಶಾಸಕನ ಮೇಲೆ ಆಧಾರರಹಿತವಾದಂಥ ಆಪಾದನೆಗಳನ್ನ ಮಾಡಬಾರ್ದು. ಅವರಲ್ಲಿ ಮನವಿ ಮಾಡ್ತೀನಿ, ಏನಾರು ಇದ್ದರೆ 3 ದಿವಸದಲ್ಲಿ ಬಿಡುಗಡೆ ಮಾಡಲಿ, ನಾಳಿಕೆ ಬಿಡುಗಡೆ ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದರೆ ಸಂಬಂಧಪಟ್ಟಂಥ ಕಾನೂನು ನನಗೆ ಶಿಕ್ಷೆ ವಿಧಿಸ್ತದೆ.
ಇಲ್ಲದೆ ಹೋದರೆ ಅವ್ರಿಗೆ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾರಿಗೋ ಒಂದು ಗಾಳಿಲಿ ಗುಂಡೋಡ್ಸೋಕ್ಕಂಥ ಕೆಲಸ ಆಗಬಾರ್ದು. ನಾನು ನೋಡಿದೆ ಅದು ಯಾವುದೋ ಟಿ ವಿಗಳು, ಈಗೇನು ಟಿ ವಿ ಜಾಸ್ತಿ ಆಗ್ಬಿಟ್ಟು ಹೆಸರು ಹೇಳಕ್ಕೆ ಬರಲ್ಲ. ಅದು ಯಾವುದೋ ಒಂದು ಟಿ ವಿ ಎಂಥ ಟಿ ವಿ ಅದೆಂಥ ಟಿ ವಿ ಅವರು ಜಾಸ್ತಿ ಆಗ್ಬಿಟ್ಟು ಅವರು ಕೂಡ ಹೇಳೋರೆ. ನಾನು ಹೇಳೋದೇನೆಂದರೆ ಆಧಾರ ಇದ್ದರೆ ಮಾಡಲಿ, ನಾನು ಜೈಲಿಗೆ ಹೋಗೋಕೆ ರೆಡಿ ಇದ್ದೀನಿ ನಾನು ತಪ್ಪು ಮಾಡಿದರೆ. ಇಲ್ಲದೇ ಇದ್ದರೆ ಅವ್ರಿಗೆ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ರೆ ಅದಕ್ಕೆ ತಕ್ಕಂಥ ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ಅವಲ್ಲ, ಸೈಬರ್ ಕ್ರೈಮು ಮತ್ತೊಂದು ಮಗದೊಂದು ಎಲ್ಲ ಅವೇ, ಅದ್ರ ಕಂಪ್ಲೇಂಟ್ ಕೊಡ್ತೀವಿ, ಅದಕ್ಕೆ ಅನುಭವಿಸ್ತಾರೆ ಅವರು. ಇಲ್ಲಾಂದ್ರೆ ಮಾಡಲಿ, ನಾನು ತಪ್ಪು ಮಾಡಿದರೆ ಅದ್ರ ಬಿಡುಗಡೆ ಮಾಡಲಿ, ನಾನು ಶಿಕ್ಷೆಗೆ ಒಳಪಡ್ತೀನಿ. ಸರ್, ಈಗ ನವೆಂಬರ್ಗೆ ನಾವು ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿ ಸರ್. ಯಾರ್ಯಾರು ಯೋಗ ಹೆಂಗೆಂಗದೋ ಯಾರಿಗೆ ಗೊತ್ತು ಗುರು. ಒಂದು ಸರಿ ಗೆದ್ದಿರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು. ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ. ಈ ಯೋಗ ಬರೋ ಗಂಟೆ ಕಾಯ್ಬೇಕಷ್ಟೇ. ಆ ಯೋಗ ಬರುತ್ತಾ ಅಂತೇಳಿ ಸರ್, ಅದೇ ಚರ್ಚೆ. ಯಾರ್ಯಾರು ಏನು ನಾನೇನು ಭಗವಂತನ ಹೇಳೋಕ್ಕೆ ಯೋಗ ಬರ್ತದೋ ಇಲ್ವೋ ಅಂತ ಶಾಸಕರು ಇದ್ದೀರಾ ನೀವು? ಏನು ಹಿರಿಯ ಶಾಸಕ? ನಾನು ಶಾಸ್ತ್ರ ಹೇಳ್ತಾ ಇದ್ದೀನಿ, ನಾನು ಹಂಗೆ ಗೊತ್ತು ಶಾಸ್ತ್ರ. ನವೆಂಬರಲ್ಲಿ ಆಗ್ತಾರೆ ಅಂತ, ನವೆಂಬರಲ್ಲಿ CM ಆಗ್ತಾರೆ ಅಂತ ಹೇಳಿಲ್ವಾ? ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬರ್ತದೋ ಅವಾಗ ಆಯ್ತಾರೆ.